ಮಧೂರು ಗಲಭೆ ಕೇಸ್ನಲ್ಲಿ ಪೊಲೀಸರ ಮಿಂಚಿನ ಬೇಟೆ. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನ ಆಗಿದೆ. ಒಟ್ಟು 21 ಕಿಡಿಗೇಡಿಗಳನ್ನ ಒದ್ದು ಒಳಗೆ ಹಾಕಿದ್ದಾರೆ ಪೊಲೀಸ್ನವರು. ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಿದ ಕಿಡಿಗೇಡಿಗಳ ಬಂಧನ ಆಗಿದೆ. ಒಟ್ಟು 21 ಕಿಡಿಗೇಡಿಗಳನ್ನ ಒದ್ದು ಒಳಗೆ ಹಾಕಿದ್ದಾರೆ ಪೊಲೀಸ್ನವರು. ಕಲ್ಲಂದರ್ ಖಾನ್, ಮೊಹಮ್ಮದ್ ಆವೇಜ್, ಇಮ್ರಾನ್ ಪಾಷಾ ಬಂಧನ ಆಗಿದೆ. ಮೊಹಮ್ಮದ್ ಸಲ್ಮಾನ್, ಇನಾಯತ್ ಪಾಷಾ, ಉಮರ್ ಫಾರೂಕ್, ಮೊಹಮ್ಮದ್ ಇರ್ಫಾನ್, ನವಾಜ್ ಖಾನ್, ಇಮ್ರಾನ್ ಪಾಷಾ ಬಂಧನ ಆಗಿದೆ. ಸೈಯದ್ ದಸ್ತಗೀರ್, ಖಾಸಿಫ್ ಅಹ್ಮದ್, ಮೊಹಮ್ಮದ್ ಸಲ್ಮಾನ್, ಮೂಸವೀರ್ ಪಾಷಾ, ಅಹ್ಮದ್ ಅಜೀಜ್, ಮೊಹಮ್ಮದ್ ಖಲೀಂ ಸೇರಿದಂತೆ ಒಟ್ಟು 21 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು. ಮದ್ದೂರು ಗಲಭೆ ಕೇಸ್ನಲ್ಲಿ ಪೊಲೀಸರ ಮಿಂಚಿನ ಬೇಟೆ. 21 ಜನರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸ್ನವರು, ಬಂಧನ ಮಾಡಿದ್ದಾರೆ. ಇದಕ್ಕೆ ಹೇಳೋದು ಧರ್ಮದ ನಡುವೆ ಈ ರೀತಿಯಾದಂತಹ ಗಲಾಟೆ ಯಾಕಾಗ್ತಾ ಇದೆ ಅಂತ ಹೇಳಿ ಸುಖ ಸುಮ್ಮನೆ ಯಾರು ಕೂಡ ಆರೋಪ ಮಾಡ್ತಾ ಇಲ್ಲ. 21 ಜನರ ಕೈವಾಡ ಏನ್ ಮಾಡಿದ್ರು, ಯಾವ ರೀತಿಯಾಗಿ ಸಂಚನ್ನ ರೂಪಿಸಿದ್ರು, ಕಲ್ಲು ತೂರಾಟ ಮಾಡೋದಕ್ಕೆ ಯಾರು ಇವ್ರಿಗೆಲ್ರಿಗೂ ಕೂಡ ಕುಮ್ಮಕ್ ಕೊಟ್ಟಿದ್ದು, ಯಾರು ಹೇಳಿದ್ದು, ಮೊದಲೇ ಪ್ರೀ ಪ್ಲಾನ್ ಆಗಿತ್ತಾ? ಈ ಗಣೇಶ ಮೆರವಣಿಗೆ ಆಗುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಯಾಕೆ ಮಾಡಿದ್ರು? ಇವರ ಈದ್ ಮಿಲಾದ್ ಹಬ್ಬ ಆಚರಣೆ ಆಗುವಂತಹ ಸಂದರ್ಭದಲ್ಲಿ ಹಿಂದೂಗಳು ಹೀಗೆ ಮಾಡಿದ್ರ? ನೆಮ್ಮದಿಯಾಗಿ ನಿಮ್ಮ ಹಬ್ಬ ನೀವು ಆಚರಣೆ ಮಾಡ್ಕೊಳ್ಳಿ, ನಾವ್ ಯಾರು ಕೂಡ ಕೇಳೋದಿಲ್ಲ ಅಂತ ಹೇಳಿ ಸುಮ್ನಿದ್ರಲ್ಲ ಹಿಂದೂಗಳು. ನಾವೇನ್ ಮೂರ್ಖರ? ಹಾಗಿದ್ರೆ ಗಣೇಶನ ವಿಸರ್ಜನೆ, ಗಣೇಶನ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಸಂಚನ್ನ ರೂಪಿಸಿ, ಈ ರೀತಿಯಾಗಿ ಮೊದಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಈ 21 ಜನ ಕಿಡಿಗೇಡಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ 21 ಜನರ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು. ಇವರ ಹಿನ್ನೆಲೆ ಏನು, ಯಾಕಾಗಿ ಕಲ್ಲು ತೂರಾಟ ಮಾಡಿದ್ರು, ಯಾರಿದಕ್ಕೆಲ್ಲ ಕುಮ್ಮಕ್ ಕೊಟ್ಟಿದ್ದು, ಎಲ್ಲ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಶಾಂತವಾಗಿ ಇದ್ದಂತಹ ಮದ್ದೂರನ್ನ ಇವತ್ತು ಯಾವ ರೀತಿಯಾಗಿ ಗಲಾಟೆ ಆಗುವಂತಹ ಪರಿಸ್ಥಿತಿ ಬಂದೊದಗಿದೆ ನೋಡಿ. ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು ಅಲ್ಲಿ ಆ ಭಾಗದ ಜನ. ಆರಾಮಾಗಿ ಅವ್ರ ಪಾಡಿಗೆ ಅವರು ಹಬ್ಬ ಮಾಡಿಕೊಂಡು ಖುಷಿ ಪಡುವಂತಹ ಸನ್ನಿವೇಶಗಳೆಲ್ಲವೂ ಕೂಡ. ಅದಕ್ಕೂ ನಾವು ನಮ್ಮ ಹಬ್ಬ ಆಚರಣೆ ಮಾಡ್ಕೊಂಡು ನಾವು ಖುಷಿ ಪಡುವಾಗಿಲ್ವಾ? ಒಂದು ಸತ್ರೆ ಅದಕ್ಕೂ ಕೂಡ ತಮಟೆ ಹೊಡೆಯಂಗಿಲ್ವಂತೆ. ಅಲ್ಲಿ ಏನೇ ಹಬ್ಬ ಹರಿದಿನ ಆದ್ರೂ ಕೂಡ ದರ್ಗಾ ಮುಂದೆ ಹೋಗ್ಬಾರ್ದಂತೆ. ಅಲ್ಲಿ ಯಾರು ಕೂಡ ಮೈಕ್ ಹಾಕೊಂಡು ಮಾತನಾಡಬಾರ್ದಂತೆ. ಇದೆಲ್ಲವೂ ಕೂಡ ಯಾವ ರೀತಿಯಾದಂತಹ ರೂಲ್ಸ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಮಗೆ ಯಾಕೆ ಎಲ್ಲವನ್ನು ರೂಲ್ಸ್ಗಳನ್ನ ಅಪ್ಲೈ ಮಾಡಬೇಕು ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಆ ಊರಿನ ಆ ಭಾಗದ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ ಆಗ್ಲಿ, 5 ಗಂಟೆ ತಕ್ಷಣ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಮೈಕ್ ಮೂಲಕ ಕೂಗ್ತಾರಲ್ಲ, ಅದಕ್ಕೆ ನಾವೇನಾದ್ರೂ ವಿರೋಧವನ್ನ ವ್ಯಕ್ತಪಡಿಸಿದೀವಾ ಅಂತ ಹೇಳಿ ಆ ಭಾಗದ ಜನ ಕೇಳ್ತಾ ಇದ್ದಾರೆ. ಜನ ಕೇಳುವಂತಹ ಪ್ರಶ್ನೆಗೆ ಉತ್ತರ ಈಗ ಸಿಗಬೇಕಾಗಿದೆ. ಈ ಹಿಂದೆ ಕಳೆದ ವರ್ಷ ನಡೆದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯ್ತಲ್ಲ, ಆಗ ಯಾಕಾಯ್ತು, ಯಾವ ಕಾರಣಕ್ಕಾಯ್ತು ಅಂತ ಹೇಳಿ ಅದಕ್ಕೆ ಕಡಿವಾಣ ಹಾಕಿದಿದ್ರೆ, ಅಲ್ಲಿ ಅವತ್ತು ಕ್ರಮವನ್ನ ತೆಗೆದುಕೊಂಡಿದ್ರೆ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ಲಿಲ್ಲ. ಈ ರೀತಿಯಾಗಿ ಕಲ್ಲು ತೂರಾಟಗಳಾಗ್ತಾ ಇರ್ಲಿಲ್ಲ. ಎಲ್ಲ ಕೂಡ ಇದೀಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಕಂಡು ಕೇಳರಿಯದೆ ಕಣ್ಣು ಮುಚ್ಕೊಂಡು ಕೂತ್ ಬಿಟ್ರ ಪೊಲೀಸ್ನವರು ಅಂತ ಹೇಳಿ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಕಲ್ಲು ತೂರಾಟ ಆಗೋದಕ್ಕೆ ಪ್ರೀ ಪ್ಲಾನ್ಗಳಾಗಿರುತ್ತೆ. ಯಾಕೆ ಪೊಲೀಸ್ನವರಿಗೆ ಮಾಹಿತಿ ಇಲ್ವಾ? ಇಂಟೆಲಿಜೆನ್ಸ್ ಅವ್ರಿಗೆ ಮಾಹಿತಿ ಇರ್ಲಿಲ್ವಾ? ಏನ್ ಮಾಡ್ತಾ ಇದ್ರು ಎಲ್ರು? ನೋಡಿ, ಕಲ್ಲು ತೂರಾಟ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಲೈಟ್ ಆಫ್ ಮಾಡಿ
ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನೋಡಿ, ಈ ಕಳೆದ ವರ್ಷ ನಡೆದಂತಹ ಸಂದರ್ಭದಲ್ಲಿ ಸರಿಯಾದ ಕ್ರಮ ತೆಗೆದುಕೊಂಡಿದ್ದರೆ ಈ ಬಾರಿಯೂ ಕೂಡ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರಲಿಲ್ಲ. ಈಗ 21 ಜನರ ಬಂಧನ ಆಗಿದೆ. ಈ 21 ಜನರ ಹಿನ್ನೆಲೆ ಏನು, ಯಾರು ಇವರೆಲ್ಲರೂ, ಯಾಕಾಗಿ ಈ ಸಂಚನ್ನ ಮಾಡಿದ್ರಂತೆ, ಏನಾದರೂ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ ಅಂತ ಹೇಳಿ. ರಮ್ಯಾ, ರಾತ್ರಿ 7:30 ಸುಮಾರಿಗೆ ಏನು ಮಂಡ್ಯದ ರಾಮ್ ರಹೀಂ ನಗರ, ಜೊತೆಗೆ ಅದು ಮುಸ್ಲಿಮರು ಇಟ್ಟುಕೊಂಡಿರ್ತಕ್ಕಂಥ ಹೆಸರು, ಮತ್ತೊಂದು ಕಡೆ ಚೆನ್ನೈಗೌಡ ಲೇಔಟ್ ಅಂತಕ್ಕಂಥದ್ದು, ಇದು ಹಿಂದೂಗಳಲ್ಲಿ ಆ ಪ್ರದೇಶವನ್ನ ಕರೀತಕ್ಕಂಥ ಹೆಸರು. ಇಲ್ಲಿ ಏನು ಗಣೇಶ ಮೆರವಣಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 7:30, 8 ಗಂಟೆ ಸುಮಾರಿಗೆ ಆ ಮಸೀದಿ ಮುಂದೆ ಮೆರವಣಿಗೆ ಸಾಗ್ತಾ ಇರುತ್ತೆ. ಅಲ್ಲಿ ಆ ಗಣೇಶ ಪ್ರತಿಷ್ಠಾಪನೆ ಮಾಡಿದಂತ ಒಂದು ಏನು ಹಿಂದೂ ಯುವಕರ ಗುಂಪು ಏನಿರುತ್ತೆ, ಅವರು ಡ್ಯಾನ್ಸ್ ಮಾಡ್ತಕ್ಕಂಥ ಸಂದರ್ಭ ಏಕಾಏಕಿ ಮಸೀದಿ ಒಳಗಡೆಯಿಂದ ಲೈಟ್ ಆಫ್ ಮಾಡಿ ಮಸೀದಿ ಒಳಗಡೆಯಿಂದ ದೊಡ್ಡದ ಕಲ್ಲುಗಳು ಅಲ್ಲಿ ಏನು ನೃತ್ಯ ಮಾಡ್ತಕ್ಕಂಥ ಹಿಂದೂ ಯುವಕರ ಮೇಲೆ ಬೀಳಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಅಲ್ಲಿ ಗಲಭೆ ಶುರು ಆಗುತ್ತೆ. ಆ ಸಂಬಂಧಪಟ್ಟಂತೆ ರಾತ್ರಿಯೇ ಏನು ಹಿಂದೂ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿ ಈ ಒಂದು ಕಲ್ಲು ತೂರಾಟ ಪ್ರಕರಣವನ್ನ ಒಂದು ಅದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ಬೆಳಗ್ಗೆ ಅದರ ತೀವ್ರತೆ ಜಾಸ್ತಿ ಆಗುತ್ತೆ. ಮದ್ದೂರಿನ ಟಿಬಿ ಸರ್ಕಲ್ ಬಳಿ ರಸ್ತೆಯನ್ನ ತಡೆದು ಅಪಾರ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಇರ್ಬೋದು, ಬಜರಂಗ ದಳದ ಕಾರ್ಯಕರ್ತರು ಇರ್ಬೋದು, ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಇವರೆಲ್ಲರೂ ರಸ್ತೆಯನ್ನ ತಡೆದು ಟೈರ್ಗಳಿಗೆ ಬೆಂಕಿ ಹಚ್ಚಿ ಏನು ಕಲ್ಲು ತೂರಾಟವನ್ನ ಮಾಡಿದಂತ ಏನು ಮುಸಲ್ಮಾನರು ಇದ್ದಾರೆ, ಆ ಮಸೀದಿ ಒಳಗಡೆ ಇದ್ದಂತ ದುಷ್ಕರ್ಮಿಗಳಿದ್ರು, ಅವರನ್ನ ಬಂಧಿಸಬೇಕು ಅಂತಕ್ಕಂತ ಒಂದು ಪ್ರತಿಭಟನೆಯನ್ನ ಶುರು ಮಾಡ್ತಾರೆ. ಅದರ ತೀವ್ರತೆ ಸಹ ಹೆಚ್ಚಾಗುತ್ತೆ. ಯಾವಾಗ ಪ್ರತಿಭಟನೆ ಕಾವು ಜೋರಾಯಿತು, ಸ್ಥಳಕ್ಕೆ ಕೇವಲ ಮಂಡ್ಯ SP ಅಲ್ಲದೆ ಅಕ್ಕಪಕ್ಕ ಜಿಲ್ಲೆಗಳಿರ್ತಕ್ಕಂಥ ಮೈಸೂರು, ರಾಮನಗರ, ಬೆಂಗಳೂರು ಸೇರಿದಂತೆ ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿಗೆ ಬರಮಾಡಿಕೊಂಡು ಒಂದು ಬಂದೋಬಸ್ತನ್ನ ಕೈಗೊಳ್ಳಲಾಗುತ್ತೆ. ನಂತರ ಈ ಹಿಂದೂ ಕಾರ್ಯಕರ್ತರು ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು, ಆ ಕಲ್ಲು ಎಸೆದಂತ ಮುಳ್ಳ ಯಾರಿದ್ದಾರೆ ಅವರನ್ನ ಬಂಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೊದಲಿಗೆ ಯಾರ ಮೇಲೆ ಶಂಕೆ ಇತ್ತು ಅವರನ್ನ ಮೇಲೆ ಒಂದು ದೂರನ್ನ ದಾಖಲು ಮಾಡ್ತಾರೆ. ಪೊಲೀಸರು ಕೂಡಲೇ FIR ಅನ್ನ ದಾಖಲಿಸಿಕೊಂಡು ಕ್ಷಿಪ್ರ ಕಾರ್ಯಾಚರಣೆಯನ್ನ ನಡೆಸಿ ಈಗ ಏನು ಗಣೇಶ ಮೆರವಣಿಗೆ ನಡೆತಕ್ಕಂಥ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಮಾಡದಂತ 21 ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಲ್ಲಿ ಕೆಲವರು ಹೆಸರುಗಳನ್ನ ಹೇಳೋದಾದ್ರೆ ಏನು ಕಲಂದರ್ ಖಾನು, ಮೊಹಮ್ಮದ್ ಹವೇಜ್, ಇಮ್ರಾನ್ ಪಾಷಾ, ಮೊಹಮ್ಮದ್ ಸಲ್ಮಾನ್, ಇನಾಯತ್ ಪಾಷಾ, ಉಮರ್ ಫಾರೂಕ್, ಮೊಹಮ್ಮದ್ ಇರ್ಫಾನ್, ನವಾಜ್ ಖಾನ್, ಇಮ್ರಾನ್ ಪಾಷಾ, ಸೈಯದ್ ದಸ್ತಗಿರಿ, ಕೌಸಿಫ್ ಅಹಮದ್, ಮೊಹಮ್ಮದ್ ಸಲ್ಮಾನ್, ಮುಸಾವಿರ್ ಪಾಷಾ, ಅಹಮದ್ ಅಜೀಬ್, ಮೊಹಮ್ಮದ್ ಸಲೀಂ ಅಂತಕ್ಕಂಥ ಈ 21 ಆರೋಪಿಗಳನ್ನ ಈಗಾಗಲೇ ಬಂಧಿಸನ್ನ ಮಾಡಲಾಗಿದೆ. ಬಂಧಿಸಿ ಏನು ಆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅವರನ್ನ ವಿಚಾರಣೆಗೊಳಪಡಿಸಲು, ಯಾಕಂದ್ರೆ ಪೊಲೀಸ್ ಠಾಣೆ ಬಳಿ ಈಗಾಗಲೇ ಮಸೀದಿ ಬಳಿ ಹಿಂದೂ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಜೊತೆಗೆ ತಾಲೂಕು ಕಚೇರಿ ಬಳಿ ಜಮಾಯಿಸಿದ್ದಾರೆ. ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು, ಜೊತೆಗೆ ಸ್ಥಳೀಯ ಶಾಸಕರ ಮಾಜಿ ಶಾಸಕರಾಗಿದ್ದ ಏನು DC ತಮ್ಮಣ್ಣ ಅವರು, ಈಗಷ್ಟೇ JDS ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಈಗ ಘಟನಾ ಸ್ಥಳಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ದಾರೆ. ತಾಲೂಕು ಕಚೇರಿ ಮುಂಭಾಗ ಏನು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ, ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಈ ಹಿಂದೆ ಏನು ಪ್ರತಾಪ್ ಸಿಂಹ ಅವರು ಮಾತನಾಡಿ ಅಭಯವನ್ನ ಇಲ್ಲಿ ನೀಡಿದ್ರು. ಈಗ ಪ್ರತಾಪ್ ಸಿಂಹ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ DC ಆಗಮಿಸಿದರೆ ಅವರಿಗೆ ಮುಂದೆ ಇನ್ನು ಮನವಿಯನ್ನ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ನಮ್ಮ ಪೊಲೀಸರ ಕಾರ್ಯವೈಖರಿ ಹೇಳೋದಾದ್ರೆ, ಯಾವಾಗ ಇಲ್ಲಿ ಯಾಕಂತಂದ್ರೆ ಇಲ್ಲಿ ಮದ್ದೂರಿನ ಜನತೆ ಸಾಕಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡುವಂತ ಕೃತ್ಯಕ್ಕೆ ಕೈ ಹಾಕಿಲ್ಲ. ಅದರ ಬಗ್ಗೆ ಪೊಲೀಸರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ರಸ್ತೆಯನ್ನ ತಡೆದು ಏನು ಟೈರ್ಗಳಿಗೆ ಬೆಂಕಿಯನ್ನು ಹಚ್ಚುವ ಮಾತ್ರ, ಜೊತೆಗೆ ಅವರ ಆಕ್ರೋಶ ಏನಿದ್ರು ಮಸೀದಿ ಏನೇನು ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ಯಾರು ಮಾಡೋದು ಅವರನ್ನ ಬಂಧಿಸಬೇಕು ಅಂತಕ್ಕಂಥವ್ರು, ಜೊತೆಗೆ ಆ ಮಸೀದಿಗೆ ಬೀಗ ಹಾಕಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಪ್ರತಿಭಟನಾಕಾರರು ಇಲ್ಲಿ ತಾಲೂಕು ಕಚೇರಿ ಮುಂದೆ DC ಏನು ಆಗಮಿಸಿದ್ರು ಅವರ ಬಳಿ ಒಂದು ಮನವಿಯನ್ನ ಮಾಡಿರುತ್ತಾರೆ. ಮತ್ತೆ ಪೊಲೀಸರ ಬಳಿಯೂ ಸಹ ಅದೇ ರೀತಿಯಿಂದ ಒಂದು ಮನವಿಯನ್ನು ಸಹ ಮಾಡಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ನೋಡಬಹುದು ನಾವು ಬೆಳಿಗ್ಗೆ ಪ್ರತಿಭಟನೆ ಕಾವು ಜೋರಾದಂತಹ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನಾಕಾರರನ್ನ ತಿಳಿಸೋದಕ್ಕೆ ಒಂದು ಲಘು ಲಾಠಿ ಪ್ರಹಾರ ಮಾಡಲಾಯಿತು. ಆ ಸಂದರ್ಭದಲ್ಲಿ ಲಘು ಲಾಠಿ ಪ್ರಹಾರಕ್ಕೆ ಅಂದ್ರೆ ಲಾಠಿಗೆ ಏಟಿಗೆ ಶಿಕ್ಷಕರು, ಜೊತೆಗೆ ಆ ಸಂದರ್ಭದಲ್ಲಿ ಓಡೋದಕ್ಕೆ ಏನ್ ಪ್ರಯತ್ನ ಪಡ್ತಾರೆ, ಹಾಗಾಗಿ ಕಾಲ್ತುಳಿತಾ ಇರಬಹುದು. ಜೊತೆಗೆ ಕೆಲವು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಸುಮಾರು 6 ಜನ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ 6 ಜನ ಮದ್ದೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದರಲ್ಲಿ ಒಬ್ಬರಷ್ಟೇ ತೀರಾ ಗಂಭೀರವಾದಂತಹ ಸ್ಥಿತಿ ಇದೆ. ಹಾಗಾಗಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ರವಾನೆ ಮಾಡಲಾಗಿದೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.